Hi dear students, welcome to online class once again. See, today I am going to take Louis Pasteur, Conqueror of Disease. Yeah, the fourth lesson I am going to take. See, this lesson has been written by E.H. Carter, and this is actually a biographical lesson. Biographical lesson means about somebody's life it has been written. ಯಾರೋ ಒಬ್ಬರ ಜೀವನದ ಬಗ್ಗೆ ಬರೆದಿರ್ತಾರೆ, ಅದನ್ನು ನಾವು ಬಯೋಗ್ರಫಿಕಲ್ ಸ್ಟೋರಿ ಅಂತ ಕರಿತೀವಿ, ಬಯೋಗ್ರಫಿಕಲ್ ಲೆಸನ್ ಈ ರೀತಿ ಕರಿತೀವಿ. ಸೊ E.H. ಕಾರ್ಟರ್ ಇವರು ಯಾರ ಬಯೋಗ್ರಫಿ ಬಗ್ಗೆ ಬರೆದಿದ್ದಾರೆ ಅಂತಂದರೆ ನೋಡಿ, ಲೂಯಿಸ್ ಪಾಸ್ಚರ್ ಇವ್ರ ಬಗ್ಗೆ ಬರೆದಿದ್ದಾರೆ. ಸ್ಟೂಡೆಂಟ್ಸ್, ನಿಮಗೆ ಆಲ್ರೆಡಿ ಮೂವಿ ಲಿಂಕನ್ನು ಕಳಿಸ್ಕೊಟ್ಟಿದ್ದೆ ಲೂಯಿಸ್ ಪಾಸ್ಚರ್ ಬಗ್ಗೆ. ಆ ಮೂವಿನ ಯಾರ್ಯಾರು ನೋಡಿರ್ತೀರೋ ನಿಮಗೆ ಕೆಲವೊಂದು ಆಸ್ಪೆಕ್ಟ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಇದರಲ್ಲಿ. ಅವನ ಆ್ಯಟಿಟ್ಯೂಡು, ಲೂಯಿಸ್ ಪಾಸ್ಚರ್ ಆ್ಯಟಿಟ್ಯೂಡ್ ಹೆಂಗಿತ್ತು, ಅವರ ಮೈಂಡ್ ಸೆಟ್ ಹೆಂಗಿತ್ತು, ಅವ್ರ ಸ್ಟ್ರಗಲ್ ಹೆಂಗಿತ್ತು, ಸ್ಯಾಕ್ರಿಫೈಸ್ ಹೆಂಗಿತ್ತು, ಅವರ ಸ್ಟ್ರಿಕ್ಟ್ನೆಸ್ ಹೆಂಗಿತ್ತು, ಡಿಸಿಪ್ಲಿನ್ ಹೇಗಿತ್ತು, ಅವರ ಸೆನ್ಸ್ ಆಫ್ ಹ್ಯೂಮರ್, ತಮಾಷೆ ಅನ್ನೋದೇ ಆಗಿತ್ತು, ದ ಸೆನ್ಸ್ ಆಫ್ ವರ್ಕ್. ಸೊ ಎವ್ರಿಥಿಂಗ್ ಯು ವಿಲ್ ಕಮ್ ಟು ನೋ ಹಿಯರ್. ನಿಮ್ಗೆ ಅದರ ಸೊ ಎವ್ರಿಥಿಂಗ್ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಸೊ ಸೈಂಟಿಸ್ಟ್ ಆಗಬೇಕನ್ನೋರು, ಡಾಕ್ಟರ್ ಆಗಬೇಕನ್ನೋರು ಆ ಮೂವಿನ ನೋಡಿದ್ರೆ ಯು ವಿಲ್ ರಿಯಲಿ ಬಿ ಇನ್ಸ್ಪೈರ್ಡ್. ಓಕೆ, ಎಸ್. ಸೊ ಇನ್ನೂ ಯಾರಾದರೂ ಆ ಮೂವಿನ ನೋಡಿಲ್ಲ ಅಂತಂದರೆ ಆ ಮೂವಿ ನೋಡಿಬಿಟ್ಟು ಆಮೇಲೆ ಈ ಲೆಸನ್ನ ವಿಡಿಯೋನ ನೋಡ್ರಿ. ಇಲ್ಲ ಅಂತಂದರೆ ಓಕೆ, ಪರವಾಗಿಲ್ಲ, ಅರ್ಥ ಆಗುತ್ತೆ, ಯಾಕಂದರೆ ಪಿಕ್ಚರ್ಸ್ಗಳನ್ನೆಲ್ಲ ಸ್ವಲ್ಪ ಯೂಸ್ ಮಾಡಿರ್ತೀನಿ, ಮೀನಿಂಗ್ಸ್ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಯು ವಿಲ್ ನಾಟ್ ಗೆಟ್ ಸಚ್ ಎ ಕ್ಲಿಯರ್ ಪಿಕ್ಚರ್. ಎಸ್, ಓಕೆ, ನೌ ಲೆಟ್ಸ್ ಸ್ಟಾರ್ಟ್. ಆನ್ ದ ಫೀಲ್ಡ್ ಆಫ್ ಬ್ಯಾಟಲ್ ಇನ್ ಒನ್ ಆಫ್ ಹಿಸ್ ಕ್ಯಾಂಪೇನ್ಸ್, Napoleon decorated for bravery a certain tanner named Pasteur. This brave soldier had an equally brave son, Louis Pasteur, born 7 years after Waterloo. He was not a soldier, but he was a fighter. Okay, ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಲೂಯಿಸ್ ಪಾಸ್ಚರ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ದಾರೆ. ಅವ್ರ ಫಾದರ್ ಏನಾಗಿದ್ರು, ಯಾವ ದೇಶದವರು, ಇದ್ರ ಬಗ್ಗೆ. ಸೊ ನೋಡಿ, ಲೂಯಿಸ್ ಪಾಸ್ಚರ್ ಫಾದರ್ ನೇಮ್ ಏನು, ಪಾಸ್ಚರ್ ಅಂತ. ಅವ್ರ ತಂದೆ ಹೆಸರು ಪಾಸ್ಚರ್ ಅಂತ. ಅವ್ರು ಏನು ವರ್ಕ್ ಮಾಡ್ತಿದ್ರು ಅಂದರೆ ಟ್ಯಾನರ್ ಆಗಿದ್ರು. ಟ್ಯಾನರ್ ಅಂತಂದರೆ ಲೆದರ್ ವರ್ಕ್ ಮಾಡ್ತಾರಲ್ವ, ಲೆದರ್ನ ವರ್ಕ್ ಮಾಡೋರನ್ನ ನಾವು ಟ್ಯಾನರ್ ಅಂತ ಕರಿತೀವಿ. ಈ ಟ್ಯಾನರ್ ಆಗಿದ್ರು ಅವರು, ಅವ್ರ ತಂದೆ. ಹಾಗೆ ಅವರು ಆರ್ಮಿನಲ್ಲೂ ಕೂಡ ಇದ್ದರು. ಫ್ರಾನ್ಸ್ ದೇಶ ಇದೆಯಲ್ಲ, ಫ್ರಾನ್ಸ್ ಕಂಟ್ರಿನಲ್ಲಿ ನೆಪೋಲಿಯನ್ ಇರೋವಂಥ ಟೈಮ್ನಲ್ಲಿ, ನೆಪೋಲಿಯನ್ ವಾಸ್ ಎ ಗ್ರೇಟ್ ಕಿಂಗ್ ಆ್ಯಂಡ್ ವಾಸ್ ಎ ಗ್ರೇಟ್ ಡಿಕ್ಟೇಟರ್. ಅವನು ಫ್ರಾನ್ಸ್ನಲ್ಲಿ ಒಬ್ಬ ಕಿಂಗ್ ರೀತಿ ಆಗಿರ್ತಾನೆ. ಅವನ ಟೈಮ್ನಲ್ಲಿ ಲೂಯಿಸ್ ಪಾಸ್ಚರ್ ಅವರ ತಂದೆ ಟ್ಯಾನರ್ ಆಗಿದ್ದರು, ಹಾಗೆ ಆರ್ಮಿನಲ್ಲೂ ಕೂಡ ಇದ್ದರು. ಎಸ್, ನೋಡಿ ಏನಾಗುತ್ತೆ ಅಂತ. ದಿಸ್ ಬ್ರೇವ್ ಸೋಲ್ಜರ್ ಹ್ಯಾಡ್ ಆ್ಯನ್ ಈಕ್ವಲಿ ಬ್ರೇವ್ ಸನ್. ಇವರು ಟ್ಯಾನರ್ ಆಗಿದ್ದರು, ಅದ್ರ ಜೊತೆಗೆ ಸೋಲ್ಜರ್ ಕೂಡ ಆಗಿದ್ರು. ಅವ್ರ ತಂದೆ ಬ್ರೇವ್ ಸೋಲ್ಜರ್ ಆಗಿದ್ದರು. ಸೊ ಪಾಸ್ಚರ್ ಒಬ್ಬ ಬ್ರೇವ್ ಫಾದರ್ ಆಗಿದ್ದರು. ಹಾಗೆ ಲೂಯಿಸ್ ಪಾಸ್ಚರ್ ಮಗ, ಇವನು ಕೂಡ ಒಬ್ಬ ಬ್ರೇವ್ ಸನ್ ಆಗಿದ್ದ, ಮಗನಾಗಿರ್ತಾನೆ. ಲೂಯಿಸ್ ಪಾಸ್ಚರ್ ಬಾರ್ನ್ 7 years after Waterloo. What is this Waterloo? Waterloo ವಾರ್ ಇದಂತು. ಆ ವಾರ್ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ, ಏನು ಗೊತ್ತಿದೆಯಾ? ಸೊ ಈ ವಾರ್ ಯಾಕೆ ನಡೆಯುತ್ತೆ, ಯಾರ್ಯಾರಿಗೆ ನಡೆಯುತ್ತೆ, ಅದರ ರಿಸಲ್ಟ್ ಏನಾಗುತ್ತೆ, ಪರಿಣಾಮ ಅಂತ ಹೇಳ್ತಾಳೆ, ಎಫೆಕ್ಟ್ಸ್ ಅದೇನಾಗುತ್ತೆ ಅಂತ ಬ್ರೀಫಾಗಿ ನೋಡೋಣ. ನಮಗೆ ಲೆಸನ್ ಬೇಕಾಗಷ್ಟು ಅಷ್ಟೇ. Okay students, yeah, look at here. This is our India and yes, this is Europe. Okay, France ಎಲ್ಲಿ ಬರುತ್ತೆ ನೋಡಿ. ಲೂಯಿಸ್ ಪಾಸ್ಚರ್ ಇದ್ದಿದ್ದು ಫ್ರಾನ್ಸ್ನಲ್ಲಿ, ಇಲ್ಲಿ ನೆಪೋಲಿಯನ್ ಇದ್ದಿದ್ದು ಕೂಡ ಫ್ರಾನ್ಸ್ನಲ್ಲಿ. ಓಕೆ, ಏನಾಗುತ್ತೆ ಅಂದರೆ ಈ ನೆಪೋಲಿಯನ್ ಫ್ರಾನ್ಸ್ನಲ್ಲಿರ್ತಾನೆ. ಈ ವಾಸ್ ಎ ಕಿಂಗ್ ಆ್ಯಂಡ್ ಈ ವಾಸ್ ಎ ಡಿಕ್ಟೇಟರ್. ಅವನೇನು ಮಾಡ್ತಾನೆ ಅಂತಂದರೆ ಎಂಟೈರ್ ಯುರೋಪನ್ನ ಅವ್ನು ಕಂಟ್ರೋಲಿಗೆ ತೊಗೋಬೇಕಂತ. ಎಂಟೈರ್ ಯುರೋಪ್ ಏನಿದೆ ಇದನ್ನೆಲ್ಲ ಅವ್ನು ಕಂಟ್ರೋಲಿಗೆ ತೊಗೋಬೇಕಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಹೀಗಾಗಿ ಇಲ್ಲಿ ಅಕ್ಕಪಕ್ಕ ಬರುವಂಥ ಕಿಂಗ್ಡಮ್ಸ್ನೆಲ್ಲ ಅವ್ನು ಗೆದ್ಕೊತಾ ಬರ್ತಾನೆ. ನೋಡಿ, ಇಟಲಿ, ನೆಕ್ಸ್ಟು ಜರ್ಮನಿ, ಈ ಪ್ಲೇಸಸ್ಗಳು, ನೆಕ್ಸ್ಟ್ ಈ ಕಡೆ ಆಸ್ಟ್ರಿಯಾ, ಹಂಗೇರಿ, ಎಷ್ಟೊಂದು ಕಿಂಗ್ಡಮ್ಸ್ಗಳು ಬರುತ್ತೆ. ಈ ಎಲ್ಲ ಕಿಂಗ್ಡಮ್ಸ್ಗಳನ್ನೂ ಕೂಡ ಗೆದ್ಕೊತಾ ಬರ್ತಾನೆ. ಸ್ಪೇನ್ ಗೆಲ್ತಾನೆ. ನೆಕ್ಸ್ಟು ಪವರ್ಫುಲ್ಲಾಗಿ ನಿಂತ್ಕೊಂಡಿದ್ದು ಯಾವುದು ಅಂತಂದರೆ ಆಪೋಸಿಟಾಗಿ ಇಂಗ್ಲೆಂಡ್. ಈ ಇಂಗ್ಲೆಂಡ್ನ ಒಂದನ್ನು ಗೆದ್ದರೆ ಎಲ್ಲ ಗೆದ್ದಂಗೆ ಅವನು. ಆದರೆ ಇಂಗ್ಲೆಂಡ್ನ ಗೆಲ್ಲೋದಷ್ಟು ಸುಲಭ ಇರಲಿಲ್ಲ. ಸೊ ಒಂದು ಕಡೆ ಇಂಗ್ಲೀಷ್ನವರು
ನೋಡಿ ಇಂಗ್ಲೆಂಡ್ ಅವರು. ಇನ್ನೊಂದು ಕಡೆ ಆಪೋಸಿಟ್ನಲ್ಲಿ ಫ್ರೆಂಚ್ ಇರುತ್ತಲ್ವ, ಇವರು ನೆಪೋಲಿಯನ್ ಇರ್ತಾನೆ. ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಇಂಗ್ಲೀಷವ್ರಿಗೆ ಸಪೋರ್ಟಾಗಿ ರಷ್ಯನ್ಸ್ ಇರ್ತಾರೆ, ಹಾಗೆ ಬೇರೆ ಬೇರೆ ಕಂಟ್ರೀಸೆಲ್ಲ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಫೈನಲ್ ವಾರ್ ನಡೆದಿದ್ದು ಅದು ಇಂಗ್ಲೀಷವ್ರು ಮತ್ತು ನೆಪೋಲಿಯನ್ ನಡುವೆ ವಾಟರ್ಲೂ ಅನ್ನೋ ಪ್ಲೇಸ್ನಲ್ಲಿ ನಡೆಯುತ್ತೆ. ಹೀಗಾಗಿ ಆ ವಾರ್ನಲ್ಲಿ ನೆಪೋಲಿಯನ್ ಸೋತೋಗ್ಬಿಡ್ತಾನೆ. ನಡೆದಂಥ ಇಯರ್ ವಾಟರ್ಲೂ ವಾರ್ ನಡೆದಿದ್ದು 1815 1815 ನಡೆಯುತ್ತೆ. ಸೊ ಅಲ್ಲಿಗೆ ನೆಪೋಲಿಯನ್ ಕತೆ ಮುಗಿಯುತ್ತೆ. ಓಕೆ, ಯಾಕೆಂದರೆ ಇಡೀ ಯುರೋಪ್ನೇ ನಡಗಿಸ್ತಾ ಇರ್ತಾನೆ ಅವನು. ಇಟ್ ವಾಸ್ ಶೇಕಿಂಗ್ ಲಿಟ್ರಲಿ ಎಂಟೈರ್ ಯುರೋಪ್. ಸೊ ಈ ರೀತಿಯಲ್ಲಿ ನೆಪೋಲಿಯನ್ 1815 ಮುಗಿಯುತ್ತೆ ಅವನ ಕತೆ. ಎಸ್. ಸೊ ಇದ್ರ ಬಗ್ಗೆ ಇಷ್ಟಿರುತ್ತೆ. ಫ್ರಾನ್ಸ್ ದೇಶ ಎಲ್ಲ ಬರುತ್ತೆ ನೋಡಿದ್ವಿ. ಹಾಗೆ ವಾಟರ್ಲೂ ವಾರ್ ನಡೆದಿದ್ದು ಯಾರ್ಯಾರಿಗೆ ಅಂದರೆ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್, ಇವ್ರಿಗೆ ನೆಪೋಲಿಯನ್ ಅಂತ ಇವ್ರ ನಡುವೆ ನಡೆಯುತ್ತೆ. ಹಾಗೆ ಯಾವಾಗ ನಡೆಯುತ್ತೆ? 1815 ನಡೆಯುತ್ತೆ. ಓಕೆ, ಎಸ್. ಹಾಗೆ ಈ ಪ್ಲೇಸ್ಗಳನ್ನೆಲ್ಲ ನೆನ್ಪಿಟ್ಕೊಡ್ರಿ, ಯಾಕೆಂದರೆ ಲೂಯಿಸ್ ಪಾಸ್ಚರ್ ಈ ಪ್ಯಾರಿಸ್ನಲ್ಲಿರ್ತಾನೆ. ಹಾಗೆ ಕೆಲವೊಮ್ಮೆ ನಾರ್ತ್ ಈಸ್ಟಲ್ಲಿರ್ತಾನೆ. ನಾರ್ತ್ ಈಸ್ಟ್ ಅಂದರೆ ನೋಡಿ, ಇದು ನಾರ್ತು, ಇದು ಈಸ್ಟ್, ಇಲ್ಲೆಲ್ಲ ಈ ಕಡೆ ಪ್ಲೇಸಲ್ಲಿರ್ತಾನೆ. ಕೆಲವೊಮ್ಮೆ ಈ ಕಡೆ ಬರ್ತಾನೆ, ಈ ಕಡೆ ಹಿಂಗೆಲ್ಲ ಪ್ಲೇಸ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಸೊ ಓಕೆ, ಸೊ ಹೀಗೆ ಲೂಯಿಸ್ ಪಾಸ್ಚರ್ ಎಷ್ಟೊಂದು ಪ್ಲೇಸಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾನೆ. ಇದೆ ಆಯಿತಾ? ಎಸ್. Now let's get into the lesson. Yes students, now look at here. Louis Pasteur born 7 years after Waterloo. Waterloo ಇಲ್ಲಿ ಬರೀ 1815 ಅಂತ, 1815. ಆ ವಾಟರ್ಲೂ ನಡೆದ 7 ವರ್ಷಗಳ ನಂತರ ಅಂದರೆ 1822. ಇನ್ ದ್ಯಾಟ್ ಇಯರ್ ಲೂಯಿಸ್ ಪಾಸ್ಚರ್ ವಾಸ್ ಬಾರ್ನ್. ಹಾಗೆ ಎಸ್, he was not a soldier but he was a fighter. ಸೊ ಇದ್ರ ಮೀನಿಂಗ್ ಏನಂದರೆ, ಲೂಯಿಸ್ ಪಾಸ್ಚರ್ನ ತಂದೆ ಒಬ್ಬ ಸೋಲ್ಜರ್ ಆಗಿದ್ದ, ಹಾಗೆ ಫೈಟ್ ಮಾಡ್ತಿದ್ದ. ಆದರೆ ಈ ಲೂಯಿಸ್ ಪಾಸ್ಚರ್ he was not a soldier but he was a fighter. ಆದರೂ ಫೈಟರ್ ಆಗಿರ್ತಾನೆ. ಯಾರ ವಿರುದ್ಧ ಅಂತಂದರೆ ನೋಡಿ, ಜೇಮ್ಸ್ಗಳಿದೆಯಲ್ಲ, ಜೇಮ್ಸ್ಗಳು, ಬ್ಯಾಕ್ಟೀರಿಯಾ, ಅವುಗಳ ವಿರುದ್ಧ ಫೈಟ್ ಮಾಡ್ತಾ ಇರ್ತಾನೆ. ಸೊ ಸ್ಟೂಡೆಂಟ್ಸ್, ನಾವು ಯು ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದಿಸ್ ಪ್ಯಾರಾಗ್ರಾಫ್ ಒನ್ಸ್. Okay, yes. Okay, next. He fought disease. He devoted his life to the study of what we sometimes call germs, which men of science call bacteria. ಅವನು ಯಾವುದ್ರ ವಿರುದ್ಧ ಫೈಟ್ ಮಾಡ್ತಿದ್ದ ಅಂದರೆ ಡಿಸೀಸ್ಗಳ ವಿರುದ್ಧ ಫೈಟ್ ಮಾಡ್ತಿದ್ದ. ಹಾಗೆ ಈ ಡಿವೋಟೆಡ್ ಇಸ್ ಓಲ್ ಲೈಫ್, ಅವನ ಕಂಪ್ಲೀಟ್ ಲೈಫನ್ನು ಡೆಡಿಕೇಶನ್ ಮಾಡಿದ್ದ. ಯಾವುದಕ್ಕೋಸ್ಕರ ಅಂದರೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಸ್ಟಡಿ ಮಾಡೋಕ್ಕೋಸ್ಕರ, ಈ ಜರ್ಮ್ಸ್ಗಳಿರ್ತಾವಲ್ವ ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ. ವಿಚ್ ಮೆನ್ ಆಫ್ ಸೈನ್ಸ್ ಕಾಲ್ ಬ್ಯಾಕ್ಟೀರಿಯಾ. ಅದೇ ಜನರಲಾಗಿ ಯಾವ ವರ್ಡ್ನ ಯೂಸ್ ಮಾಡ್ತಾರೆ ಅಂದರೆ ಜರ್ಮ್ಸ್ಗಳಂತ ಯೂಸ್ ಮಾಡ್ತಾರೆ. ಆದರೆ ಸೈಂಟಿಸ್ಟ್ಗಳು, ಸೈನ್ಸ್ ಫ್ಯಾಕಲ್ಟಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಜರ್ಮ್ಸ್ಗಳನ್ನ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಅದರ ಸ್ಟಡಿ ಬಗ್ಗೆ ಅವನ ಲೈಫನ್ನೇ ಡೆಡಿಕೇಟ್ ಮಾಡಿದ್ದ. ಆ ಗ್ರೀಕ್ ವರ್ಡ್ ಮೀನಿಂಗ್ ಲಿಟ್ಲ್ ರಾಡ್ಸ್. ಈ ಜರ್ಮ್ಸ್ಗಳು, ಬ್ಯಾಕ್ಟೀರಿಯಾ, ಇದರ ಮೀನಿಂಗ್ ಏನಂದರೆ ಗ್ರೀಕ್ನಲ್ಲಿ ಲಿಟ್ಲ್ ರಾಡ್ಸ್ ಅಂತ ಕರೀತಾರೆ. ನೋಡಿ, ಲಿಟ್ಲ್ ರಾಡ್ಸ್ ಥರ ಇದೆಯಲ್ವಾ, ಸಣ್ಣ ಸಣ್ಣ ರಾಡ್ಗಳ ರೀತಿ, ಅದಕ್ಕೆ. ಬ್ಯಾಕ್ಟೀರಿಯಾ ಆರ್ ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್, ಲಿಟ್ಲ್ ರಾಡ್ ಶೇಪ್ಡ್ ಪ್ಲಾಂಟ್ಸ್. ನೋಡಿ, ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್, ಇದನ್ನು ಅಂಡರ್ಲೈನ್ ಮಾಡಿ, ವೆಜಿಟೇಬಲ್ ಆರ್ಗ್ಯಾನಿಸಮ್. ನೋಡಿ, ಇದನ್ನು ಅಂಡರ್ಲೈನ್ ಮಾಡಿ, ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್. ಸೊ ಇದರ ಅರ್ಥ ಏನಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ, ಲಿವಿಂಗ್ ಬಟ್ ದೇ ಲ್ಯಾಕ್ ದ ಪವರ್ ಆಫ್ ಲೋಕೋಮೋಟಿವ್. ಸೊ ಅವು ಬದುಕಿರ್ತವೆ, ಆದರೆ ಲೋಕೋಮೋಟಿವ್ ಇಲ್ಲ ಅಂತಂದ್ರೆ, ಲೋಕೋಮೋಟಿವ್ ಅಂತಂದರೆ ಚಲನೆ. ಹಾಗೆ ನಾವು ಕಾಲಿಂದ ನಡ್ಕೊಂಡು ಹೋಗ್ತೀವಲ್ವ, ಹಾಗೆ ಅದನ್ನು ನಾವು ಲೋಕೋಮೋಟಿವ್ ಅಂತಂತೀವಿ, ನಡ್ಕೊಂಡು ಹೋಗ್ತೀವಿ. ಆದರೆ ಈ ಬ್ಯಾಕ್ಟೀರಿಯಾಗಳಿದೆಯಲ್ಲ, ನಮ್ಮ ರೀತಿ ನಡ್ಕೊಂಡು ಹೋಗೋದು, ಆ ರೀತಿ ಲೋಕೋಮೋಟಿವ್ ಇರಲ್ಲ ಅವಕ್ಕೆ. ಎಸ್. ಸೊ ಟೋಟಲಿ ದೇ ಆರ್ ದ ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್, ದೇ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ದೇ ಆರ್ ನಾಟ್ ಲೋಕೋಮೋಟಿವ್. ಲೈಕ್ ರಾಡ್ ಶೇಪ್ಡ್ ಪ್ಲಾಂಟ್ಸ್, ಅವು ಈ ರಾಡ್ ಶೇಪ್ನಲ್ಲಿರುವಂಥ ಪ್ಲ್ಯಾಂಟ್ಸ್ಗಳು. ಸಮ್ ಬಟ್ ನಾಟ್ ಆಲ್ ಆರ್ ದ ಕಾಸಸ್ ಆಫ್ ಡಿಸೀಸಸ್. ಕೆಲವೊಂದು ಬ್ಯಾಕ್ಟೀರಿಯಾಗಳು ಡಿಸೀಸ್ನ ತರ್ತವೆ, ಕೆಲವೊಂದು ಡಿಸೀಸ್ನ ತರಲ್ಲ. ಸಮ್ ಕನ್ವರ್ಟ್ ಮ್ಯಾಟರ್ ಇನ್ ಟು ಫುಡ್ ಫಾರ್ ಪ್ಲ್ಯಾಂಟ್ಸ್. ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೆಲ್ಪ್ಫುಲ್ ಆಗಿರ್ತವೆ, ಪ್ಲ್ಯಾಂಟ್ಸ್ಗಳಿಗೆ ಫುಡ್ಡನ್ನು ಪ್ರಿಪೇರ್ ಮಾಡ್ತವೆ. ಹೇಗೆಂದರೆ ಮರದ ಎಲೆಗಳೇನು ಬಿದ್ದಿರ್ತದೆ, ವೇಸ್ಟ್ ಥಿಂಗ್ಸ್ಗಳನ್ನ ಬಿದ್ದಿರ್ತವೆ ಅಂದ್ಕೊಟ್ರೆ, ಅದನ್ನೆಲ್ಲ ಕೊಳೆಯೋ ರೀತಿ, ಡಿಕೆ ಆಗೋ ರೀತಿ ಮಾಡಿ ಅದನ್ನೊಂದು ಫುಡ್ ರೀತಿ ಕನ್ವರ್ಟ್ ಮಾಡಿ ಕೊಡ್ತಾವೆ. ಹೀಗೆ
ಸೊ ಬ್ಯಾಕ್ಟೀರಿಯಾಸ್ನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಇದೆ, ಅದು ಲೈಫ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಲೈಫ್ನ ಡ್ಯಾಮೇಜ್ ಮಾಡುತ್ತೆ, ಹಾರ್ಮ್ ಮತ್ತು ತೊಂದರೆ ಕೂಡ ಕೊಡ್ತವೆ. ಸೊ ದಿಸ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಬ್ಯಾಕ್ಟೀರಿಯಾಸ್ಗಳಂದ್ರೆ ಏನು, ಬ್ಯಾಕ್ಟೀರಿಯಾಸ್ಗಳಿಗೆ ಗ್ರೀಕ್ ವರ್ಡ್ನಲ್ಲಿ ಏನಂತ ಕರೀತಾರೆ, ಹಾಗೆ ಅವುಗಳು ಎಲ್ಲೆಲ್ಲಿರ್ತವೆ, ಏರ್ನಲ್ಲಿರ್ತವೆ, ವಾಟರ್ನಲ್ಲಿರ್ತವೆ, ಸಾಯಿಲ್ನಲ್ಲಿರ್ತವೆ, ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಲೈಕ್ ದಿಸ್ ಅಬೌಟ್ ದ ಬ್ಯಾಕ್ಟೀರಿಯಾ ದೇ ಹ್ಯಾವ್ ಗಿವನ್. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್. ಲೂಯಿಸ್ ಪಾಸ್ಚರ್ ಹ್ಯಾಡ್ ಅ ವೆರಿ ಬ್ಯುಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಲೈಫ್. ಅವನ ಲೈಫು ಯಾವಾಗಲೂ ಬ್ಯುಸಿ ಆಗಿರ್ತಿತ್ತು, ಹಾಗೆ ಇಂಟ್ರೆಸ್ಟಿಂಗ್ ಆಗಿರ್ತು. ಒಂದೇ ರೀತಿಯಲ್ಲಿ ಬೋರಿಂಗ್ ರೀತಿ ಇರಲಿಲ್ಲ. ಈ ವಾಸ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮೆನಿ ಆ್ಯಂಡ್ ಲಾಟ್ ಆಫ್ ದ ಥಿಂಗ್ಸ್. ಅವ್ನ ಲೈಫ್ ಯಾವ್ದಾರ ಪ್ರಾಬ್ಲಮ್ ಇತ್ತಂದ್ರೆ ಎಕ್ಸ್ಪೆರಿಮೆಂಟ್. ಇಟ್ ಮೇ ಬಿ ಫೇಲ್ಯೂರ್ ಆರ್ ಸಕ್ಸಸ್ಫುಲ್, ಜಸ್ಟ್ he was getting some experience and ಇನ್ವಾಲ್ವಿಂಗ್ ಟೋಟಲಿ ಲೈಫ್ ಜೊತೆನಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗ್ತಿದ್ದ. ದಟ್ ಈಸ್ he not only made some exciting discoveries about germs, but he was able to use his discoveries in very practical ways. ಅವನೇನು ಮಾಡ್ತಿದ್ದಂದರೆ ಎಷ್ಟೊಂದು ಈ ಜರ್ಮ್ಸ್ಗಳ ಬಗ್ಗೆ, ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಡಿಸ್ಕವರೀಸ್ಗಳನ್ನ ಮಾಡ್ತಿದ್ದ, ಕಂಡುಹಿಡಿತದ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದ, ರಿಸರ್ಚ್ ಎಲ್ಲ ಮಾಡ್ತಿದ್ದ ಅವನು. ಸೊ ಆ ರೀತಿ ಕಂಡುಹಿಡಿಯೋದ್ರ ಜೊತೆಗೆ ಅವನ್ನೆಲ್ಲ ಪ್ರಾಕ್ಟಿಕಲ್ ವೇಸ್ನಲ್ಲಿ ಯೂಸೇಜ್ ಮಾಡೋದನ್ನು ತಿಳಿಸ್ಕೊಡ್ತಿದ್ದ. ಈ ವರ್ಕ್ಡ್ ಹಾರ್ಡ್ ಇನ್ ಇಸ್ ಲ್ಯಾಬ್ರೇಟರಿ ವಿತ್ ಟೆಸ್ಟ್ ಟ್ಯೂಬ್ಸ್ನಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ. ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಎಲ್ಲ ಥರದ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಿದ್ದ. ಬಟ್ ನಿಯರ್ಲಿ ಆಲ್ ದ ಟೈಮ್ he was working to help people who were suffering in some special way from disease. ಹಾಗೆ ಎಷ್ಟೊಂದು ಜನಕ್ಕೆ ಡಿಸೀಸಿಂದ ಸಫರ್ ಆಗ್ತಾ ಇರ್ತಲ್ಲ, ಹುಷಾರ್ ತಪ್ಪಿ ಕಾಯಿಲೆ ಬಿದ್ದು ಸಫರ್ ಆಗೋಂಥವ್ರಿಗೆಲ್ಲ ಮೆಡಿಸನ್ನ ಕೊಡ್ತಿದ್ದ. he was working to help the people, ಟೋಟಲಿ ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ವರ್ಕ್ ಮಾಡ್ತಿದ್ದ. among the people whom Pasteur was able to help were brewers. ಹಾಗೆ ಕ್ವಶನ್ ಬರ್ಬೋದು, ಯಾರ್ಯಾರಿಗೆ ಅವನು ಹೆಲ್ಪ್ ಮಾಡಿದ್ದಾನೆ, who are the people got the benefit from Louis Pasteur work is research ಅಂತ ಕೇಳಿದ್ರೆ ನೋಡಿ, ಬ್ರೀವರ್ಸ್ ಅಂಡರ್ಲೈನ್. ಬ್ರೀವರ್ಸ್ ಅಂತಂದರೆ ವೈನ್ ಪ್ರಿಪೇರ್ ಮಾಡ್ತಾರಲ್ಲ ಅವ್ರನ್ನ ನಾವು ಬ್ರೀವರ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಬ್ರೀಡರ್ಸ್ ಆಫ್ ಸಿಲ್ಕ್ ವರ್ಮ್ಸ್, ಈ ರೇಷ್ಮೆ ಹುಳುಗಳನ್ನೆಲ್ಲ ಸಾಕ್ತಾರಲ್ಲ ಅವ್ರನ್ನ ನಾವು ಬ್ರೀಡರ್ಸ್ ಅಂತ ಕರಿತೀವಿ, ಬ್ರೀಡರ್ಸ್ ಆಫ್ ಸಿಲ್ಕ್ ವರ್ಮ್ಸ್. ಆ್ಯಂಡ್ ಕೌ ಕೀಪರ್ಸ್, ಹಸುಗಳನ್ನ ಇಟ್ಟಿರ್ತಾರಲ್ಲ ಅವರು. ಸೊ ಆಲ್ ದೀಸ್ ಪೀಪಲ್, ಬ್ರೀವರ್ಸ್, breeders of silkworms and cow keepers, all the people got benefit from his research, all of whom were trying to carry on important industries in France. ಅವರೆಲ್ಲರೂ ಕೂಡ ಫ್ರಾನ್ಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿಗಳನ್ನ ನಡೆಸ್ತಿದ್ದಂಥವ್ರು. ಹಸುಗಳನ್ನ ಸಾಕಣೆ ಮಾಡ್ತಾರಲ್ಲ, ಅದೇ ಒಂಥರ ಸ್ಪೆಷಲ್ ಇಂಡಸ್ಟ್ರಿ ಇದ್ದಂಗೆ. ಹಾಗೆ ವೈನ್ ಪ್ರಿಪೇರ್ ಮಾಡ್ತಾರೆ, ಅವ್ರದ್ದೊಂದು ಸ್ಪೆಷಲ್ ಇಂಡಸ್ಟ್ರಿ. ಸಿಲ್ಕ್ ವರ್ಮ್, ದಟ್ ವಾಸ್ ಆಲ್ಸೋ ಅ ಸ್ಪೆಷಲ್ ಇಂಡಸ್ಟ್ರಿ. ಸೊ ಅದರಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ಬಂದರೆ ಅವರ ಬಿಸ್ನೆಸ್ ಪ್ಯಾಟರ್ನಲ್ಲಿ, ಅವರ ಟ್ರೇಡ್ನಲ್ಲಿ, ಹಾಗೆ ಅವರ ಇಂಡಸ್ಟ್ರಿನಲ್ಲಿ ಯಾವುದಾದ್ರು ಪ್ರಾಬ್ಲಮ್ ಬಂದರೆ ಸೊ ಸಾಧ್ಯವಾದಷ್ಟು ಇನ್ವಾಲ್ವ್ ಆಗ್ತಿದ್ದ. ಹಾಗೆ ಅದ್ರಲ್ಲಿ ರಿಸರ್ಚ್ ಮಾಡಿ ವಿಚಾರಗಳನ್ನ ಕಂಡಿದ್ದು ಹೆಲ್ಪ್ ಮಾಡಿಕೊಡ್ತಿದ್ದ. ಪಾಸ್ಚರ್ ವಾಸ್ ಆಲ್ವೇಸ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಏಬಲ್ ಟು ಹೆಲ್ಪ್ ಹಿಸ್ ಕಂಟ್ರಿ ಇನ್ ದಿಸ್ ವೇ. ಈ ರೀತಿ ಅವನು ಏನಾದರೂ ಹೊಸ ಮೆಡಿಸಿನ್ಸ್ಗಳನ್ನ ಕಂಡುಹಿಡಿದ್ರೆ, ಹೊಸ ವಿಚಾರಗಳನ್ನ ಕಂಡುಹಿಡಿದ್ರೆ ಅವ್ನಿಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ he was feeling very proud that he is going to help his country. ಸೊ ಈಗ ನಮ್ಮ ದೇಶದವರು ಯಾರಾದರೂ ಸರಿ ಏನಾದರೂ ಹೊಸ ಮಷಿನ್ಸ್ಗಳು ಕಂಡುಹಿಡಲಿ, ಏನೋ ಮೆಡಿಸಿನ್ಸ್ನ ಕಂಡುಹಿಡಲಿ, ಏನಾದರೂ ಸರಿ, ಆವಾಗ ಒಳ್ಳೆ ನೇಮ್ ಬರುತ್ತೆ ಅವ್ರಿಗೆ. ನಿಜ, ಒಳ್ಳೆ ನೇಮ್ ಬರುತ್ತೆ, ಅವ್ರಿಗೆ ಇವನ್ ಇನ್ಕಮ್ ಕೂಡ ಬರ್ಬೋದು. ಆದರೆ ಇಂಡೈರೆಕ್ಟಾಗಿ ಅದರ ಬೆನಿಫಿಟ್ನ ತಗೊಳ್ಳೋರು ನಮ್ಮ ದೇಶ ತಗೊಳುತ್ತೆ, ಅದಲ್ಲ ಹಂಗೆ. ಸೊ ಅವನೇನು ಅನ್ಕೊತಿದ್ದ ಅಂತಂದರೆ, ನಮ್ಮ ದೇಶಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಈ ರೀತಿಯಲ್ಲಿ ಅಂತ ಅನ್ಕೊತಿದ್ದ. ಸೊ ಪಾಸ್ಚರ್ ವಾಸ್ ಆಲ್ವೇಸ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಏಬಲ್ ಟು ಹೆಲ್ಪ್ ಹಿಸ್ country in this way. Next, Louis Pasteur was born in a little French country town. ಅವನು ಫ್ರಾನ್ಸ್ ದೇಶದಲ್ಲಿ ಹುಟ್ಟುತ್ತಾನೆ. he was interested in chemistry when he was very young. ಅವನು ತುಂಬ ಯಂಗ್ ಆಗಿದ್ದಂಥ ಟೈಮ್ನಲ್ಲಿ ಯಾವ ಸಬ್ಜೆಕ್ಟ್ ಇಷ್ಟ ಆಯಿತು? ಕೆಮಿಸ್ಟ್ರಿ ಸಬ್ಜೆಕ್ಟ್ನ ತುಂಬ ಇಷ್ಟಪಡ್ತಿದ್ದ. ಓಕೆ. ಆಫ್ಟರ್ ಸ್ಟಡಿಯಿಂಗ್ ಹಾರ್ಡ್ ಇನ್ ಪ್ಯಾರಿಸ್ and showing great promise, he began to teach and lecture as ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ಹಾಗೆ ಅವನು ಪ್ಯಾರಿಸ್ನಲ್ಲಿ, ತೋರಿಸಿದ್ನಲ್ಲ ಫ್ರಾನ್ಸ್ ಕಂಟ್ರಿ, ಫ್ರಾನ್ಸ್ನ ಕ್ಯಾಪಿಟಲ್ ಪ್ಯಾರಿಸ್. ಸೊ ಲೂಯಿಸ್ ಪಾಸ್ಚರ್ ಪ್ಯಾರಿಸ್ನಲ್ಲಿ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದ, ಚೆನ್ನಾಗಿ ತಿಳ್ಕೊಂಡಿದ್ದ, ಒಬ್ಬ ಪ್ರಾಮಿಸಿಂಗ್ ಆಗಿದ್ದ. ಪ್ರಾಮಿಸಿಂಗ್ ಅಂತಂದರೆ ಅವ್ರಿಗೇನೋ ವಿಚಾರ ತಿಳ್ಕೊಂಡಿದ್ದಾರೆ, ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತೀವಲ್ವ, ಅದನ್ನ ನಾವು ಪ್ರಾಮಿಸಿಂಗ್ ಅಂತ ಕರಿತೀವಿ. ಯಾರನ್ನ ನಾವು ನೋಡಿದಾಗ ಒಂದು ಹೋಪ್ ಅನಿಸುತ್ತೆ, ಒಂದು ಭರವಸೆ ಅನಿಸುತ್ತೆ, ಅದನ್ನು ನಾವು ಪ್ರಾಮಿಸಿಂಗ್ ಅಂತ ಕರಿತೀವಿ. ಗ್ರೇಟ್ ಪ್ರಾಮಿಸ್.
Yes. Louis Pasteur, he was a great promise. Yes. He began to teach and lecture as professor of chemistry. ಅವನು ಚೆನ್ನಾಗಿ ಆ ರೀತಿ ಸ್ಟಡಿ ಮಾಡಿ ಕೆಮಿಸ್ಟ್ರಿನಲ್ಲಿ ಒಬ್ಬ ಪ್ರೊಫೆಸರ್ ಆಗ್ತಾನೆ. He became a professor at Strasbourg in Alsace and he married a wife who was always to be his closest companion and assistant. ಸೊ ಫ್ರಾನ್ಸ್ನಲ್ಲಿ ಆಲ್ಸೆಸ್ ಅನ್ನೋ ಒಂದು ಸಿಟಿ ಇದೆ. ಆ ಸಿಟಿನಲ್ಲಿ ಸ್ಟ್ರಾಸ್ಬರ್ಗ್ ಅನ್ನುವಂಥ ಒಂದು ಯೂನಿವರ್ಸಿಟಿ ಇದೆ. ಸೊ ಆ ಯೂನಿವರ್ಸಿಟಿನಲ್ಲಿ ಇವನು ಪ್ರೊಫೆಸರಾಗಿ ಜಾಯ್ನ್ ಆಗ್ತಾನೆ. ಆ್ಯಂಡ್ ಈ ಆಲ್ಸೋ ಮ್ಯಾರಿಡ್. ನೋಡಿ ಇಲ್ಲಿ ಫಿಲಮ್ನಲ್ಲಿ ತೋರಿಸಿದ್ನಲ್ಲ. ಓಕೆ, ಸೊ ಹಿ ಮ್ಯಾರಿಡ್ ಹರ್ ಹೂ ವಾಸ್ ಆಲ್ವೇಸ್ ಟು ಬಿ ಹಿಸ್ ಕ್ಲೋಸೆಸ್ಟ್ ಕಂಪ್ಯಾನಿಯನ್. ತುಂಬ ಬೆಸ್ಟ್ ಕಂಪ್ಯಾನಿಯನ್ ಆಗಿ, ಫ್ರೆಂಡಾಗಿ ಇರ್ತಿದ್ಲ ಅವಳು. ಹಾಗೆ ಒಬ್ಬ ಅಸಿಸ್ಟೆಂಟ್ ಕೂಡ ತುಂಬ ಸಹಾಯ ಮಾಡ್ತಿದ್ಲ ಅವನಿಗೆ. ಅವನೇನೋ ಪ್ಲ್ಯಾನ್ ಮಾಡ್ತಿದ್ದ, ಏನಾದರೂ ವರ್ಕ್ ಮಾಡ್ತಿದ್ದ, ಅದಕ್ಕೆಲ್ಲ ಹೆಲ್ಪರ್ ರೀತಿಯಲ್ಲಿ ಇರ್ತಿದ್ಲು. ಸೊ ದಿಸ್ ಇಸ್ ಇಟ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. Pasteur was deeply interested in all the new experiments. ಎಲ್ಲ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ನಲ್ಲೂ ಕೂಡ ಅವನ ಇಂಟ್ರೆಸ್ಟ್ನ ತೋರಿಸ್ತಿದ್ದ. ದಟ್ ವರ್ ಬೀಯಿಂಗ್ ಮೇಡ್ ಇನ್ ಕೆಮಿಸ್ಟ್ರಿ, ಸ್ಪೆಷಲಿ ಕೆಮಿಸ್ಟ್ರಿನಲ್ಲಿ ನಡೆಯುವಂಥ ಎಕ್ಸ್ಪೆರಿಮೆಂಟ್ಸ್ಗಳ ಬಗ್ಗೆ. ಆ್ಯಂಡ್ ಡಿಸೈಡೆಡ್ ಟು ಸಾಲ್ವ್ ಸಮ್ ಆಫ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ದಟ್ ವರ್ ವರಿಯಿಂಗ್ ಕೆಮಿಸ್ಟ್ ಆ್ಯಂಡ್ ಅದರ್ ಸೈಂಟಿಸ್ಟ್ಸ್. ಅವನು ಇನ್ನೂ ಹೆಚ್ಚಿನ ಇಂಟ್ರೆಸ್ಟ್ ಯಾವುದ್ರಲ್ಲಿ ತೋರಿಸ್ತಿದ್ದಂದರೆ, ತುಂಬ ಜನ ಯಾವುದ್ರಲ್ಲಿ ಫೇಲ್ಯೂರ್ ಆಗಿರ್ತಾರೋ, ಯಾವುದನ್ನು ರಿಸರ್ಚ್ ಮಾಡಿ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಫೇಲ್ಯೂರ್ ಆಗಿರ್ತಾರೆ, ಹುಡ್ಕಕ್ಕೆ ಆಗಿರೋದಿಲ್ಲ, ಸ್ಟ್ರಗಲ್ ಪಡ್ತಾ ಇರ್ತಾರೋ, ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಟ್ರೈ ಮಾಡ್ತಿದ್ದ. ಓಕೆ, ಹೀಗೆ ಅವ್ರ ಕೈಲಿ ಆಗಿಲ್ಲ, ನಮ್ಮ ಕೈಲಿ ಇನ್ಯಾಕೆ, ನಮ್ಮ ಕೈಲೂ ಆಗಲ್ಲ ಅಂತೇಳಿ ಅವ್ನು ಬಿಡ್ತಿರಲಿಲ್ಲ. ಸೊ ದೇ ಆರ್ ಸ್ಟ್ರಗ್ಲಿಂಗ್, ಲೆಟ್ ಮೀ ಮೈಸೆಲ್ಫ್ ಟ್ರೈ, ನಾನು ಒಂದು ಪ್ರಯತ್ನ ಹಾಕೋಣ, ಎಫರ್ಟ್ ಹಾಕೋಣ, ಆಗುತ್ತಾ ಇಲ್ವೋ ನೋಡೋಣ, ಆ ರೀತಿ ತುಂಬ ಎಫರ್ಟ್ನ ಅವ್ನು ಹಾಕ್ತಿದ್ದ. ಸಮ್ಟೈಮ್ಸ್ ಈ ಯೂಸ್ ಇಟ್ ಟು ಸಿಟ್ ಫಾರ್ ಅವರ್ಸ್. ಮತ್ತು ಅವನ ರಿಸರ್ಚ್ ಹೆಂಗಿತ್ತು, ಅವನು ಏನೇನಾರ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಪ್ರಯತ್ನ ಪಡ್ತಿದ್ದ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಈ ಯೂಸ್ ಇಟ್ ಟು ಸಿಟ್ ಫಾರ್ ಅವರ್ಸ್, ಗಂಟೆಗಟ್ಟಲೆ ಕೂರ್ತಿದ್ದ. ಕ್ವೈಟ್ ಸೈಲೆಂಟ್ ಆ್ಯಂಡ್ ಮೋಷನ್ಲೆಸ್, ಸೈಲೆಂಟಾಗಿ, ಮೋಷನ್ಲೆಸ್ ಆಗಿ, ಅಂದರೆ ಯಾವುದೇ ಮೂಮೆಂಟ್ಸ್ ಇಲ್ದಂಗೆ ಸುಮ್ಮನೆ ನೋಡ್ತಾ ಇರೋದು. ಏನೊಂದು ಪ್ರಾಬ್ಲಮ್ ಇದೆ, ಈ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಾ ಇರೋದು. ಈಗ ನೆಕ್ಸ್ಟ್ ಯಾವ ರೀತಿ ಬಿಹೇವ್ ಮಾಡ್ತಾವೆ ಬ್ಯಾಕ್ಟೀರಿಯಾಸ್ಗಳು ಅಂತೇಳಿ, ಅದು ಒಂದು ಸ್ವಲ್ಪ ಮೂಮೆಂಟ್ ಇಲ್ದಂಗೆ ನೋಡ್ತಾ ಇರ್ತಾನೆ. ಥಿಂಕಿಂಗ್ ಹಾರ್ಡ್ ಅಬೌಟ್ ಒನ್ ಆಫ್ ಹಿಸ್ ಡಿಫಿಕಲ್ಟೀಸ್, ಅವನ ಲೈಫಲ್ಲಿ ಯಾವ ಪ್ರಾಬ್ಲಮ್ಸ್ ಈಗ ಪ್ರೆಸೆಂಟ್ ಬಂದಿದೆ ಅದನ್ನು ಸೊಲ್ಯೂಷನ್ ಹೆಂಗೆ ಹುಡುಕ್ಬೇಕಂತ ಅಷ್ಟು ಡೀಪಾಗಿ ಥಿಂಕ್ ಮಾಡ್ತಿದ್ದ. ಈ ಫೌಂಡ್ ದಿಸ್ ದ ಈಸಿಯೆಸ್ಟ್ ವೇ ಟು ಸಾಲ್ವ್ ಪ್ರಾಬ್ಲಮ್. ಯಾವ ಥರ ಒಂದು ಪ್ರಾಬ್ಲಮ್ ಹುಡುಕ್ಬೇಕಂತಂದಾಗ ದಾರಿ ಯಾವುದು ಅಂತಂದರೆ ಈ ರೀತಿ ಅವನು ಯೋಚನೆ ಮಾಡ್ತಿದ್ದ. ಜಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು. ದೆನ್ ಯು ವಿಲ್ ಗೆಟ್ ಸಮ್ ಸೊಲ್ಯೂಷನ್ ಸಮ್ ಅದರ್ ಡೇ. ಯಾವತ್ತಾದ್ರೂ ಒಂದು ದಿವಸ ಅದ್ರ ಬಗ್ಗೆ ಸೊಲ್ಯೂಷನ್ ಸಿಗುತ್ತೆ. ಮೈಂಡ್ನ ಪವರೇ ಹಂಗಿರುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಯಾಕಂದರೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಅಟೆನ್ಷನ್ ತುಂಬ ಚೆನ್ನಾಗಿ ಕೊಟ್ಟಂಥ ಟೈಮ್ನಲ್ಲಿ ಅದರ ಸೀಕ್ರೆಟ್ಸ್ನ ಅದು ಬಿಟ್ಕೊಡುತ್ತೆ. ಇಟ್ ವಿಲ್ ರಿವೀಲ್ ದ ಸೀಕ್ರೆಟ್ಸ್. ಆ್ಯಂಡ್ ನೆಕ್ಸ್ಟ್, ಈಸ್ ಕೈಂಡ್ ಟಯರ್ಡ್ ಲುಕಿಂಗ್ ಫೇಸ್ ವುಡ್ ಬ್ರೈಟನ್ ವಿತ್ ಪ್ಲೆಷರ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆ್ಯಂಡ್ ಈ ವುಡ್ ರಶ್ ರೌಂಡ್ ಟು ಟೆಲ್ ಇಸ್ ಡಿಸ್ಕವರಿ ಟು ಇಸ್ ವೈಫ್. ಹಾಗೆ ಎಷ್ಟೊಂದು ಟಯರ್ಡಾಗಿ ತುಂಬ ಬೇಜಾರಾಗಿ ಕೂತಿರ್ತಾನೆ ಅಂದ್ಕೊಳ್ರಿ ಅವ್ನು. ಆ ರೀತಿ ಫೇಸ್ ಮಾಡಿಕೊಂಡು, ಆ ಟಯರ್ಡಾಗಿ ಫೇಸ್ ಮಾಡ್ಕೊಂಡು ಕೂತಿರ್ತಾನೆ. ಅವಾಗೇನೋ ಸೊಲ್ಯೂಷನ್ ಸಿಕ್ಕಿದಂಥ ಟೈಮ್ನಲ್ಲಿ ಫುಲ್ ಫೇಸ್ ಎಲ್ಲ ಬ್ರೈಟನ್ ಅಪ್ ಆಗಿಬಿಡ್ತಿದ್ದಂತೆ, ಐಸ್ ಎಲ್ಲ ಶೈನಿಂಗ್ ಆಗಿ ಬ್ರೈಟನ್ ಆಗಿ ಫಸ್ಟ್ ಹೋಗಿ ವೈಫ್ಗೆ ಹೇಳೋಕ್ಕೆ ಓಡೋಗ್ತಿದ್ದಂತೆ. ಓಕೆ, ಯು ವುಡ್ ರಶ್, ಓಡೋಗ್ತಿದ್ದ. ಯು ವುಡ್ ರಶ್ ಟು ರೌಂಡ್ ಟು ಟೆಲ್ ಇಸ್ ಡಿಸ್ಕವರೀಸ್ ಟು ಇಸ್ ವೈಫ್. ದಟ್ ಮೀನ್ಸ್ ಹಿ ವಾಸ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್, ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ಇಸ್ ವೈಫ್. ಎಸ್, ಆ್ಯಂಡ್ ಟು ಅದರ್ಸ್ ಹೂ ಆರ್ ಹೆಲ್ಪಿಂಗ್ ಹಿಮ್. ಹಾಗೆ ಅವ್ನಿಗೆ ಯಾರ್ಯಾರು ಹೆಲ್ಪ್ ಮಾಡ್ತಿದ್ರೋ, ಸರೌಂಡಿಂಗಲ್ಲಿ ಅವನ ಜೊತೆಲಿ ಇರ್ತಿದ್ರೋ ಅವ್ರಿಗೆ ಹೋಗಿ ಫಸ್ಟ್ ತಿಳ್ಸೋಕೆ ಇಷ್ಟಪಡ್ತಿದ್ದಂತೆ. ಎಸ್, ಸೊ ಈ ಪ್ಯಾರಾಗ್ರಾಫ್ನಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಂದರೆ ಅದಕ್ಕೆ ಸೊಲ್ಯೂಷನ್ನ ಯಾವ ರೀತಿ ಹುಡುಕ್ತಿದ್ರು ಅದ್ರ ಬಗ್ಗೆ, ಹಾಗೆ ಸೊಲ್ಯೂಷನ್ ಸಿಕ್ಕಾದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರ್ತಿತ್ತು. ಸೊ ಇದನ್ನು ಇಲ್ಲಿಂದ ಇಲ್ಲಿವರೆಗೆ 2 ಕ್ವಶನ್ ಫ್ರೇಮ್ ಮಾಡ್ಬೋದು. ಇನ್ 1854 Pasteur was appointed head of a college of science at Lille. ಓಕೆ, ಈ ಲಿಲ್ಲೆ ಅನ್ನೋದು ಇದೊಂದು ಪ್ಲೇಸ್. ನಾನು ಹೇಳಿದ್ದೆಲ್ಲ ಗೂಗಲಲ್ಲಿ ತೋರಿಸಿ. ಲೂಯಿಸ್ ಪಾಸ್ಚರ್ ಫ್ರಾನ್ಸ್ನಲ್ಲಿ ಎಷ್ಟೊಂದು ಪ್ಲೇಸಸ್ನಲ್ಲೆಲ್ಲ ವರ್ಕ್ ಮಾಡ್ತಾರೆ. ಅದರಲ್ಲಿ ಲಿಲ್ಲೆ ಕೂಡ ಒಂದು. ಯಾಕೆಂದರೆ ನಾವು ಮೊದಲು ಆಲ್ಸೇಸ್ ಅನ್ನೋ ಒಂದು ಪ್ಲೇಸ್ನೂ ಕೂಡ ನೋಡಿದ್ವಿ, ಹೌದಲ್ವಾ? ಎಸ್, ಆಲ್ಸೇಸ್, ಲಿಲ್ಲೆ, ಪ್ಯಾರಿಸ್ ಇಲ್ಲೆಲ್ಲ ವರ್ಕ್ ಮಾಡಿರ್ತಾರೆ. ಆ ಬ್ಯುಸಿ ಮ್ಯಾನುಫ್ಯಾಕ್ಚರಿಂಗ್ ಟೌನ್ ಇನ್ ನಾರ್ತ್ ಈಸ್ಟ್ ಆಫ್ ಫ್ರಾನ್ಸ್. ಫ್ರಾನ್ಸ್ನ ನಾರ್ತ್ ಈಸ್ಟ್ ಡೈರೆಕ್ಷನ್ನಲ್ಲಿ ಈ ಲಿಲ್ಲೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ಲೇಸ್. ಅದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಟೌನ್ ಅದು. ಹಿ ವಾಸ್ ಪ್ಲೀಸ್ಡ್ ಅಬೌಟ್ ದಿಸ್ because he always felt that trades and industries could be helped very much by the researches of men of science.
ಯಾವಾಗ ಲೂಯಿಸ್ ಪಾಶ್ಚರ್ಗೆ ಲಿಲ್ಲೆನಲ್ಲಿ ವರ್ಕ್ ಮಾಡೋವಂಥ ಅಪಾರ್ಚುನಿಟಿ ಸಿಗುತ್ತೋ ಅಲ್ಲಿ ಎಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ಗಳಿರುತ್ತೆ, ಖುಷಿಯಾಗುತ್ತೆ ಅವನಿಗೆ. ಇಂಡಸ್ಟ್ರಿಗಳಿಗೆ ಹಾಗೆ ಯಾವುದರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳಿಗೆ ತುಂಬ ಬೆನಿಫಿಟ್ ಆಗೋದು ಸೈಂಟಿಸ್ಟ್ಗಳಿಂದ. ಏನಾದರೂ ಹೊಸ್ದಾಗಿ ಕಂಡುಹಿಡಿತಾರೆ, ಅದನ್ನ ತಗೊಂಡು ಇಂಡಸ್ಟ್ರಿ ಫ್ಯಾಕ್ಟ್ರಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ಇವನಿಗೆ ತುಂಬ ಖುಷಿಯಾಗುತ್ತೆ. ಈಸ್ ಚಾನ್ಸ್ ಟು ಬಿ ಯೂಸ್ಫುಲ್ ಸೂನ್ ಕೇಮ್. ಇವರಲ್ಲಿ ಲೂಯಿಸ್ ಪಾಶ್ಚರ್ನಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದ್ದರೂ ಕೂಡ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಏರಿಯಾ ಸಿಗುತ್ತಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಏರಿಯಾಸ್ ಇರುತ್ತಲ್ಲ ಅಲ್ಲಿ. ಸೊ ಅದಕ್ಕೇ ನೋಡಿ ಅವರು ತುಂಬ ಟೈಮ್ನ ಅವ್ರ ಲ್ಯಾಬ್ರೇಟರಿನಲ್ಲಿ ಗಂಟಾನುಗಟ್ಟಲೆ ಅದೇ ಮೋಷನ್ಲೆಸ್ ಕೂತ್ಕೊಂಡೆಲ್ಲ ಯೋಚನೆ ಮಾಡಿ ಸೊಲ್ಯೂಷನ್ಸ್ನೆಲ್ಲ ಕಂಡುಹಿಡಿತಾ ಇರ್ತಾರಲ್ಲ ಹಾಗೆ. ಸೊ ಅದರ ಬೆನಿಫಿಟ್ನ ತಗೊಳ್ಳೋಂಥ ಚಾನ್ಸಸ್ ಲಿಲ್ಲೆ ಅಲ್ಲಿ ಇರುವಂಥ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮ್ಯಾನ್ಗಳಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಪಾಶ್ಚರ್ ಆಸ್ ಎ ಯಂಗ್ ಕೆಮಿಸ್ಟ್ ಹ್ಯಾಡ್ ಆಲ್ವೇಸ್ ಬೀನ್ ಇಂಟ್ರೆಸ್ಟೆಡ್ ಇನ್ ದ ಪ್ರಾಬ್ಲಮ್ಸ್ ಆಫ್ ವೈ ಆ್ಯಂಡ್ ಹೌ ಲಿವಿಂಗ್ ಥಿಂಗ್ಸ್ ಡಿಕೆ. ಲೂಯಿಸ್ ಪಾಶ್ಚರ್ ಒಬ್ಬ ಯಂಗ್ ಸೈಂಟಿಸ್ಟ್ ಆಗಿ ಅವ್ರಿಗೆ ಯಾವಾಗಲೂ ಕೆಲವೊಂದು ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಏನಂತ? ವೈ ಆ್ಯಂಡ್ ಹೌ ಲಿವಿಂಗ್ ಥಿಂಗ್ಸ್ ಡಿಕೆ. ಬದುಕಿರುವಂತಹ ಜೀವ ಇರುವಂತಹ ಥಿಂಗ್ಸ್ಗಳು ಹೆಂಗೆ ಡಿಕೆ ಆಗ್ತವೆ, ಹೆಂಗೆ ಹಾಳಾಗುತ್ತೆ, ಹೆಂಗೆ ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಯಾಕೆ ಕೊಳಿತವೆ, ಆ ರೀತಿ ಯೋಚನೆ ಅವ್ರಿಗಿರುತ್ತೆ. ವೈ ಮಿಲ್ಕ್ ಟರ್ನ್ಸ್ ಸೋರ್. ಹಾಲು ಯಾಕೆ ಹುಳಿ ಆಗಿಬಿಡುತ್ತೆ ಸ್ವಲ್ಪ ದಿನ ಆದರೆ. ವೈ ಮೀಟ್ ಗೋಸ್ ಬ್ಯಾಡ್. ಹಾಗೆ ಮಾಂಸನ ಇಟ್ಟರೆ 2 ದಿವಸ 3 ದಿವಸ ಕಾಲೇ ರಾಟನ್ ಸ್ಮೆಲ್, ಗಬ್ಬು ಸ್ಮೆಲ್ ಬರ್ತಾ ಇರುತ್ತೆ. ಯಾಕಿದು ಬ್ಯಾಡ್ ಆಗುತ್ತೆ, ಕೆಟ್ಟೋಗುತ್ತೆ? ವೈ ವೈನ್ ಫರ್ಮೆಂಟ್ಸ್ ಅಂತಂದರೆ ಈ ಕೆಮಿಕಲ್ ರಿಯಾಕ್ಷನ್ಸ್ಗಳೆಲ್ಲ ಆಗುವಂಥ ಚೇಂಜಸ್. ಸೊ ಇದು ಸೈನ್ಸ್ ರಿಲೇಟೆಡ್ ಟಾಪಿಕ್ ಇದು. ಇಫ್ ಯು ವಾಂಟ್ ಫರ್ದರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸರ್ಚ್ ಅಬೌಟ್ ದಿಸ್. ಓಕೆ, ಸಿಂಪಲ್ಲಾಗಿ ಕೆಮಿಕಲಲ್ಲಿ ಆಗುವಂಥ ಕೆಲವೊಂದು ರಿಯಾಕ್ಷನ್ಸ್ಗಳು ಹೆಂಗೆ ಕೊಳ್ತೋಗಿರೋ ಹಣ್ಣು ಅದು ಇದು ಎಲ್ಲ ಹಾಕಿ ಒಂದು ಬುಟ್ಟಿಗೆ ಹಾಕಿಟ್ಬಿಟ್ರೆ ಅದನ್ನೆಲ್ಲ ಬಾಯಿ ಇಟ್ಬಿಡ್ತಾರೆ. ಅದು ಸ್ವಲ್ಪ ದಿವಸಕ್ಕೆ ಹೋಗಿ ವೈನ್ ಆಗಿ ಚೇಂಜ್ ಆಗುತ್ತೆ. ಈ ರೀತಿ ಫರ್ಮೆಂಟೇಷನ್ ಅಂತ ಕರಿತೀವಿ. ಅದರ ಡೀಪ್ ಸೈನ್ಸ್ ವಿಚಾರಗಳನ್ನ ಏನು ಬೇಕಾಗಿಲ್ಲ ನಮ್ಮ ಪಾಠಕ್ಕೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸರ್ಚ್ ಅಬೌಟ್ ದ್ಯಾಟ್. ಒನ್ ಆಫ್ ದ ಚೀಫ್ ಇಂಡಸ್ಟ್ರೀಸ್ ಇನ್ ಲಿಲ್ಲೆ ವಾಸ್. ಲಿಲ್ಲೆನಲ್ಲಿ ಚೀಫ್ ಅಂದರೆ ಇಂಪಾರ್ಟೆಂಟ್ ಇಂಡಸ್ಟ್ರಿ ಯಾವುದಿತ್ತು ಅಂತಂದರೆ ನೋಡಿ ಇದು ಕೊಟ್ಟಿದ್ದಾರೆ. ಇನ್ 1854 ಪಾಶ್ಚರ್ ವಾಸ್ ಅಪಾಯಿಂಟೆಡ್ ಹೆಡ್ ಆಫ್ ಕಾಲೇಜ್ ಆಫ್ ಸೈನ್ಸ್ ಅಟ್ ಲಿಲ್ಲೆ. ಅವರು ಲಿಲ್ಲೆನಲ್ಲಿ ವರ್ಕ್ ಮಾಡಿದಂಥ ಕಾಲೇಜ್ ಇದು. ಹಾಗೆ ಇಲ್ಲಿ ವೈ ಆ್ಯಂಡ್ ಹೌ ಲಿವಿಂಗ್ ಥಿಂಗ್ಸ್ ಡಿಕೆ. ಒಳ್ಳೊಂದು ಆ್ಯಪಲ್ ಇದೆ ಅಂದ್ಕೊಳ್ರಿ. ಆ್ಯಪಲ್ ಹೆಂಗೆ ನೋಡಿ ಹಾಳಾಗ್ತಾ ಬಂದಿದೆ. ಮಿಲ್ಕ್ ಯಾಕೆ ಹುಳಿ ಆಗುತ್ತೆ? ಮಾಂಸ ಇಷ್ಟು ಚೆನ್ನಾಗಿರುವಂಥದ್ದು ಬಿಟ್ಬಿಟ್ರೆ ಈ ರೀತಿ ಕೊಳ್ತೋದಂಗೆ ಆಗುತ್ತೆ ಯಾಕೆ? ಹೀಗೆ ಎಷ್ಟೊಂದು ಕ್ವಶನ್ಸ್ ಎಲ್ಲ ಬರುತ್ತೆ. ಆಮೇಲೆ ನೆಕ್ಸ್ಟ್ ಪೇಜ್ನಲ್ಲಿ ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟ್. ಆ ಲಿಲ್ಲೆನಲ್ಲಿ ಇದ್ದಂಥ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿ ಯಾವುದು ಅಂತಂದರೆ ಈ ರೀತಿ ಬೀಟ್ರೂಟ್ಗಳನ್ನ ಯೂಸ್ ಮಾಡಿಕೊಂಡು ವೈನ್ನ ಪ್ರಿಪೇರ್ ಮಾಡ್ತಿದ್ರಂತೆ, ಎಂಡ ಪ್ರಿಪೇರ್ ಮಾಡ್ತಿದ್ರು. ಇದನ್ನು ನಾವು ಬ್ರೀವರ್ಸ್ ಅಂತ ಕರಿತೀವಿ. ಎಂಡವನ್ನು ಪ್ರಿಪೇರ್ ಮಾಡುವಂಥ, ವೈನನ್ನು ಪ್ರಿಪೇರ್ ಮಾಡುವಂಥ ನೋಡಿ ಈ ರೀತಿ ಶೇಪ್, ಇದನ್ನು ನಾವು ಬ್ರೀವರ್ಸ್ ಅಂತ ಕರಿತೀವಿ. ಯಸ್. ಸೊ ಈ ಬ್ರೀವರ್ಸ್ ಒಳಗಡೆ ಹಾಕ್ಬಿಡ್ತಾರೆ, ಅಲ್ಲಿಂದ ಫರ್ಮೆಂಟೇಷನ್ ಮಾಡಿ ವೈನೆಲ್ಲ ರೆಡಿ ಮಾಡಿರ್ತಾರೆ. ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟಿಂದ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ತಿದ್ದು ಮೇಜರ್ ಇಂಡಸ್ಟ್ರಿ ಲಿಲ್ಲೆನಲ್ಲಿ ಇರುತ್ತೆ. ಆ್ಯಂಡ್ ಹಿ ವಾಸ್ ಫಾರ್ಚುನೇಟ್ ಇನ್ ಬೀಯಿಂಗ್ ಏಬಲ್ ಟು ಕ್ಯಾರಿ ಔಟ್ ಎಕ್ಸ್ಪೆರಿಮೆಂಟ್ಸ್ ಇನ್ ಸಮ್ ಆಫ್ ದ ಬ್ರೀವರ್ಸ್. ಎಷ್ಟೋ ಜನ ಬ್ರೀವರ್ಸ್ ವೈನ್ ಪ್ರಿಪೇರ್ ಮಾಡ್ತಿದ್ದಂಥವ್ರು ಲೂಯಿಸ್ ಪಾಶ್ಚರ್ನ ಕರ್ಸ್ಕೊತಿದ್ರಂತೆ. ನಮ್ಮ ಈ ವೈನ್ ಯಾಕೋ ಕೆಟ್ಟೋಗುತ್ತೆ ಸ್ವಲ್ಪ ದಿವಸದಲ್ಲಿ, ಕೆಲವೊಮ್ಮೆ ಬೇಗ ಕೆಟ್ಟೋಗ್ಬಿಡುತ್ತೆ, ಯಾಕೆ ಈ ರೀತಿ ಕೆಟ್ಟೋಗ್ತೈತೆ, ಇಷ್ಟೊಂದು ಖರ್ಚೆಲ್ಲ ಮಾಡಿರ್ತೀವಿ, ಇನ್ವೆಸ್ಟ್ ಮಾಡಿರ್ತೀವಿ, ಯಾಕೆ ಹಿಂಗಾಗುತ್ತೆ ಅಂತ ಕರೆಸ್ಕೊಂಡು ರಿಸರ್ಚ್ ಮಾಡಿಸ್ತಾ ಇರ್ತಾರೆ ಅವನ ಕೈಲಿ. ಒನ್ ಮ್ಯಾನುಫ್ಯಾಕ್ಚರರ್ ಕನ್ಸಲ್ಟೆಡ್ ಪಾಶ್ಚರ್ ಅಬೌಟ್ ಹಿಸ್ ಬಿಯರ್ ವಿಚ್ ವಾಸ್ ಟರ್ನಿಂಗ್ ಔಟ್ ಬ್ಯಾಡ್ಲಿ ಆ್ಯಂಡ್ ಪಾಶ್ಚರ್ ಬೈ ಹೆಲ್ಪಿಂಗ್ ದಿಸ್ ಬ್ರೀವರ್ ಮ್ಯಾನೇಜ್ಡ್ ಟು ಡಿಸ್ಕವರ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ದಟ್ ಹೀ ಡಿಡ್ ನಾಟ್ ನೋ ಬಿಫೋರ್ ಈಸ್ಟ್. ಓಕೆ, ಒಬ್ಬ ಬ್ರೀವರ್ ಕರೆಸ್ತಾರಂತೆ ಲೂಯಿಸ್ ಪಾಶ್ಚರ್ನ ಈ ವೈನ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅಂತ. ಅವಾಗ ಲೂಯಿಸ್ ಪಾಶ್ಚರ್ ಬಂದಂಥವರು ಆ ವೈನ್ ಬಗ್ಗೆ ಪ್ರಿಪ್ರೇಷನ್ ಮಾಡೋದ್ರ ಬಗ್ಗೆ ಸ್ವಲ್ಪ ದಿವಸ ಅಲ್ಲೇ ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಆವಾಗ ಅವ್ರಿಗೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ಈಸ್ಟ್ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಗುತ್ತೆ. ಏನಂತಂದರೆ ಈಸ್ಟ್ ಈಸ್ ಯೂಸ್ಡ್ ಟು ಮೇಕ್ ಬಿಯರ್ ಫೋಮ್ ಆ್ಯಂಡ್ ಬ್ರೆಡ್ ರೈಸ್ ಅಪ್ ಲೈಟ್ಲಿ. ಪಾಶ್ಚರ್ ಬಿಕೇಮ್ ಸರ್ಟನ್ ದ್ಯಾಟ್ ಈಸ್ಟ್ ವಾಸ್ ಅಲೈವ್, ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. When these cells were healthy, the yeast acted well. If they were diseased, the yeast and the beer went wrong. ಸೊ ಈಸ್ಟ್ ಅನ್ನೋದನ್ನ ಬಿಯರ್ನಲ್ಲಿ ಎಂಡ ಉಳ್ಕೊತಾರಲ್ಲ, ಈ ರೀತಿ ಉಯ್ದಾಗ ನೊರೆ ಬರುತ್ತೆ ನೋಡಿ, ಆ ನೊರೆ ಬರ್ಸ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ ಈಸ್ಟ್ ಅನ್ನೋದನ್ನ. ಹಾಗೆ ಬ್ರೆಡ್ನ
ಅದು ಊದ್ಕೊಳುತ್ತಲ್ಲ ಬ್ರೆಡ್, ಆ ಊದ್ಕೋಬೇಕಂದ್ರೆ ಸ್ವೆಲ್ ಆಗಬೇಕಂತಂದರೆ ಮುಖ್ಯವಾಗಿ ರೀಸನ್ ಯಾವುದಂದರೆ ಅದು ಈಸ್ಟ್ ಯೂಸ್ ಮಾಡೋದ್ರಿಂದ ಅದು ಸ್ವೆಲ್ ಆಗುತ್ತೆ, ಊದ್ಕೊಳ್ಳುತ್ತೆ. ಇವೆರಡು ಪಾಯಿಂಟು. ಹಾಗೆ ಪಾಶ್ಚರ್ ಬಿಕೇಮ್ ಸರ್ಟನ್. ಹಾಗೆ ಪಾಶ್ಚರ್ಗೆ ಇನ್ನೊಂದು ವಿಚಾರ ಏನು ಗೊತ್ತಾಗುತ್ತೆ ಅಂದರೆ ನೋಡಿ, ಈಸ್ಟ್ ವಾಸ್ ಅಲೈವ್. ಅವ್ರು ಯೂಸ್ ಮಾಡೋಂಥ ಈಸ್ಟು ಅಲೈವ್ ಆಗಿರುತ್ತೆ, ಚೆನ್ನಾಗಿ ಬದುಕಿರುತ್ತೆ. ಎಲ್ಲಿವರೆಗೆ ಆ ಈಸ್ಟ್ ಬದುಕಿರುತ್ತೋ ಅಲ್ಲಿವರೆಗೆ ಈ ವೈನ್ ಚೆನ್ನಾಗಿರುತ್ತೆ. ಆ ಈಸ್ಟ್ ಕೆಟ್ಟೋಯ್ತು ಅಂದರೆ ಆ ವೈನ್ ಕೂಡ ಕೆಟ್ಟೋಗುತ್ತೆ. ಈ ರೀತಿಯ ಒಂದು ಕಾನ್ಸೆಪ್ಟ್ನ ಅವ್ರು ಅರ್ಥ ಮಾಡ್ಕೊತಾರೆ ನೋಡಿ. ಈಸ್ಟ್ ವಾಸ್ ಅಲೈವ್, ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. ವೆನ್ ದೀಸ್ ಸೆಲ್ಸ್ ವರ್ ಹೆಲ್ದಿ ದ ಈಸ್ಟ್ ಆ್ಯಕ್ಟೆಡ್ ವೆಲ್. ಈ ಈಸ್ಟ್ನ ಸೆಲ್ಗಳು ಚೆನ್ನಾಗಿರೋವರೆಗೂ ಆ ಥಿಂಗ್ಸ್ ಚೆನ್ನಾಗಿರುತ್ತೆ. ಬಟ್ ಇಫ್ ದೇ ವರ್ ಡಿಸೀಸ್ಡ್, ಆ ಈಸ್ಟ್ ಏನಾದರೂ ಕಾಯಿಲೆ ಬಿತ್ತಂದರೆ ಕೆಟ್ಟೋಯ್ತು ಅಂತಂದರೆ ದ ಈಸ್ಟ್ ಆ್ಯಂಡ್ ದ ಬಿಯರ್ ವೆಂಟ್ ರಾಂಗ್, ಅದು ಕೂಡ ಕೆಟ್ಟೋಗ್ತಾ ಇರುತ್ತೆ ಅಂತ. ಹಂಗೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಸ್ಟೂಡೆಂಟ್ಸ್, ಫಾರ್ ಟುಡೇಸ್ ವಿಡಿಯೋ. In next video I will continue. Take care. Bye bye.